ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಯೋಗೀಶ್ ಅಂತ. ನಮ್ಮ ಅಕ್ಕನ ಹೆಸರು ರೇಖಾ. ಅವಳು ಆಗ ತಾನೇ ಡಿಗ್ರಿ ಮುಗಿಸಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದಳು. ನಾನು ಆಗಲೇ ಒಂದು ಸೈಕಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅವತ್ತೊಂದಿನ ಅವಳ ಬರ್ತ್ಡೇ ಇತ್ತು. ನಾನು ಅಕ್ಕನಿಗೆ ಗಿಫ್ಟ್ ತರಲು ಬಳೆ ಅಂಗಡಿಗೆ ಹೋದೆ. ಅಲ್ಲಿದ್ದ ಕೆಲವು ನನ್ನ ಸ್ನೇಹಿತರು, "ಏನ್ ಗುರು, ಇವತ್ತು ನಿಮ್ಮ ಅಕ್ಕನ ಬರ್ತ್ಡೇನಾ? ಫುಲ್ ಮಿಂಚುತ್ತಿದ್ದಳು ನಿಮ್ಮ ಅಕ್ಕ" ಅಂತ ಅಂದರು. ನನಗೆ ಒಂಥರ ಮುಜುಗರವಾಯಿತು. "ಹ್ಞೂ ಕಣ್ರು, ನೀವು ಯಾವಾಗ ನೋಡಿದ್ರಿ" ಅಂತ ಕೇಳಿದೆ. ಅದಕ್ಕೆ ಅವರೆಲ್ಲ, "ನಾವು ಬೆಳಗ್ಗೆನೇ ನೋಡಿದ್ವಿ ಕಣೋ, ನಿಮ್ಮ ಅಕ್ಕ ಸಖತ್ತಾಗಿ ರೆಡಿಯಾಗಿದ್ಲು ಗುರು" ಅಂದರು. ಅದಕ್ಕೆ ನಾನು, "ಸರಿ ಕಣೋ, ಲೇಟ್ ಆಗುತ್ತೆ, ನೀವು ಬನ್ನಿ ಬರ್ತ್ಡೇಗೆ" ಅಂತ ಅಂದೆ. ಅದಕ್ಕೆ, "ಸರಿ, ಎಷ್ಟು ಗಂಟೆಗೆ ಇರೋದು" ಅಂತ ಅಂದರು. ನಾನು 8 ಗಂಟೆಗೆ ಬಂದರು ಅಂತ ಅಂದು ಗಿಫ್ಟ್ ಬಾಕ್ಸ್ನ ತಗೊಂಡೋದೆ. ಸರಿಯಾಗಿ 8 ಗಂಟೆಗೆ ಸ್ನೇಹಿತರು ಎಲ್ಲ ಬಂದಿದ್ದರು. ನಾನು, "ಹೋ, ಬಂದಿದ್ದೀರಾ ಎಲ್ಲರೂ, ಥ್ಯಾಂಕ್ಸ್" ಅಂತ ಅಂದೆ. ಅವರು, "ಥ್ಯಾಂಕ್ಸ್ ಏನು ಬೇಡ, ನೀನು ಕರೆದಿರೋದೇ ಹೆಚ್ಚು ಕಣೋ, ನಿನಗೆ ನಾವು ಥ್ಯಾಂಕ್ಸ್ ಹೇಳಬೇಕು" ಅಂದರು. ನಂತರ ಅಕ್ಕ ಕೇಕ್ ಕಟ್ ಮಾಡಬೇಕಾದ್ರೆ ಬಂದಿದ್ದ ಅಷ್ಟು ಜನ ಸ್ನೇಹಿತರಲ್ಲಿ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಮುಂದೆ ಬಂದು ಅಕ್ಕನ ಪಕ್ಕದಲ್ಲಿ ಹೋಗಿ ನಿಂತ. ಅಕ್ಕ ಕೇಕ್ ಕಟ್ ಮಾಡೋದೇ ತಡ. ಅವನು ಅಕ್ಕನನ್ನು ಮೇಲಕ್ಕೆ ಎತ್ತಿ ಅವಳ ಹಬ್ಬಿಕೊಂಡಿದ್ದ ದಿಬ್ಬಗಳನ್ನು ಅಮಿಕಿಕೊಂಡು ಎತ್ತಿ ಇಳಿಸಿದ. ಆದರೆ ಅವನು ಯಾಕೋ ಅಕ್ಕನಿಗೆ ಪರಿಚಯ ಇರಬೇಕು ಅಂತ ಸುಮ್ಮನೆ ಆದೆ. ಅಕ್ಕ ಅವನಿಗೆ ಥ್ಯಾಂಕ್ಸ್ ಹೇಳಿದಳು. ಅಕ್ಕ ಮೊದಲು ಕೇಕನ್ನು ನನಗೆ ತಿನ್ನಿಸುವ ಬದಲು ಅವನಿಗೆ ತಿನ್ನಿಸಿದಳು. ನಾನು ಸ್ವಲ್ಪ ಕೇಕ್ ಕಟ್ ಮಾಡಿ ಅಕ್ಕನಿಗೆ ತಿನ್ನಿಸಿದೆ. ನಂತರ ಎಲ್ಲರಿಗೂ ಕೇಕ್ ತಿನ್ನಿಸಿದರು. ಆಮೇಲೆ ಅಕ್ಕ ಬಟ್ಟೆ ಬದಲಿಸಿ ತೆಳುವಾದ ಚೂಡಿ ಹಾಗೂ ಬಿಗಿಯಾದ ಪ್ಯಾಂಟ್ ಹಾಕಿಕೊಂಡು ಹೊರಗೆ ಬಂದಳು. ಅಕ್ಕನನ್ನು ಮೇಲಕ್ಕೆ ಎತ್ತಿದವನು ಅಕ್ಕನನ್ನು ಒಂಥರ ತಿನ್ನುವ ಥರ ನೋಡ್ತಿದ್ದ. ನಾನು ಅವನನ್ನು ನೋಡ್ತಿದ್ದೆ. ಅಕ್ಕ ಎಲ್ಲರಿಗೂ ಊಟ ಬಡಿಸಿದಳು. ನಾನು ಸ್ನೇಹಿತರ ಜೊತೆಗೆ ಕೂತ್ಕೊಂಡು ಊಟ ಮಾಡಲು ಸಿದ್ಧನಾಗಿದ್ದೆ. ಅಕ್ಕ ಅವನಿಗೆ ಬಡಿಸುವಾಗ ಅವನಿಗೆ ಸ್ಮೈಲ್ ಕೊಟ್ಟು ಬಡಿಸುತ್ತಿದ್ದಳು. ಅವನು ಅಕ್ಕ ಬಗ್ಗಿದ್ದರಿಂದ ಅವಳ ರುಚಿಯಾದ ದುಂಡುಗಿರುವ ಪೂರಿಗಳನ್ನು ಸೀಪುವ ಥರ ನೋಡ್ತಿದ್ದ. ಆಗ ನನಗೆ ಅಕ್ಕ ಬೇಕು ಅಂತಾನೆ ಬಗ್ಗಿದ್ದಾಳೆ ಅಂತ ಅನಿಸುತ್ತಿತ್ತು. ಏಕೆಂದರೆ ಅಕ್ಕ ಪೂರ್ತಿಯಾಗಿ ಬಗ್ಗಿದ್ದಳು ಮತ್ತು ಅವಳ ಜೋತು ಬಿದ್ದ ಬಿಳಿ ಪೂರಿಗಳು ಎದ್ದು ಕಾಣುತ್ತಿತ್ತು. ಅದಕ್ಕೆ ನಾನು, "ಏಯ್ ಅಕ್ಕ, ಬೇಗ ಬಡಿಸು, ಎಷ್ಟೊತ್ತು ಮಾಡ್ತೀಯಾ" ಅಂತ ಕೂಗಿದೆ. ಅದಕ್ಕೆ ಅಕ್ಕ, "ಏಯ್ ಇರೋ, ಬಡಿಸೋದು ಬೇಡವಾ? ಬೇಗ ಹೆಂಗೆ ಬಡಿಸೋಕ್ಕಾಗುತ್ತೆ" ಅಂತ ಅಂದಳು. "ನಿನ್ನ ಕೈಯಲ್ಲಿ ಆಗದಿದ್ರೆ ಬಾ ಕೂತ್ಕೋ, ನಾನೇ ಬಡಿಸ್ತೀನಿ" ಅಂತ ಅಂದೆ. ಅದಕ್ಕೆ ಸಿಟ್ಟು ಮಾಡಿಕೊಂಡು ರೂಮಿಗೆ ಹೋದಳು. ನಾನು ಎಲ್ಲರಿಗೂ ಬಡಿಸಿ ಜೊತೆಗೆ ತಿಂದು ಎಲ್ಲರೂ ಅವರವರ ಮನೆಗೆ ಹೋದರು. ನಂತರ ಅಕ್ಕ ಊಟ ಮಾಡಿ ಮಲಗಿದಳು. ಅಪ್ಪ ಅಮ್ಮ ಬೇರೆ ಅವತ್ತು ಸಂಬಂಧಿಕರ ಮನೆಗೆ ಹೋಗಿದ್ರು. ನಾನು ಲೈಟ್ ಆಫ್ ಮಾಡಿ ಮಲಗಿಕೊಂಡೆ. ಬೆಳಗ್ಗೆ ಎದ್ದು ಮೊಸರು ತರೋಣ ಅಂತ ಅಂಗಡಿಗೆ ಹೋದೆ. ಅಲ್ಲಿ ನನ್ನ ಸ್ನೇಹಿತರು ಇದ್ದರು. ಅದರಲ್ಲಿ ಒಬ್ಬ ಅಕ್ಕನ ಬರ್ತ್ಡೇಗೆ ಬಂದಿದ್ದನೊಬ್ಬ ಇದ್ದ. ನನ್ನ ಸ್ನೇಹಿತ ಚಂದನ್. ಅವನಿಗೆ, "ನೋಡು ಗುರು, ನೀನು ಬಾಮೈದ ಬಂದ" ಅಂತ ಅಂದ. ಆ ಮಾತು ನನ್ನ ಕಿವಿಗೆ ಬಿತ್ತು. ಆದ್ರೂ ಏನೂ ಗೊತ್ತಿಲ್ಲದವನ ಥರ ನನ್ನಷ್ಟಕ್ಕೆ ನಾನು ಅಂಗಡಿಯಲ್ಲಿ ಮೊಸರು ತಗೊಂಡು ಮನೆಗೆ ಹೋದೆ. ಅಕ್ಕ ತಿಂಡಿಗೆ ತರಕಾರಿ ಹಚ್ಚುತ್ತಿದ್ದಳು. ನಾನು ಮೊಸರು ಕೊಟ್ಟು, "ಅಕ್ಕ, ತಿಂಡಿ ಮಾಡಿರು, ನಾನು ಆಮೇಲೆ ಬಂದು ತಿಂತೀನಿ" ಅಂತ ಅಂದೆ. ಅದಕ್ಕೆ ಅವಳು, "ಲೋ ಬಾರೋ, ಇವಾಗಲೇ ತಿಂದು ಹೋಗು" ಅಂತ ಅಂದಳು. ಅದಕ್ಕೆ ನಾನು, "ಬರ್ತೀನಿ ಇರು" ಅಂತ ಹೊರಗೆ ಬಂದು ಚಂದನ್ಗೆ ಕಾಲ್ ಮಾಡಿ ಪಾರ್ಕಿಗೆ ಬರಲು ಹೇಳಿದೆ. ಅವನು ಅಲ್ಲಿಗೆ ಬಂದು, ನಾನು, "ನೋಡು ಚಂದು, ನೀನು ನನ್ನ ನಿಜವಾದ ಸ್ನೇಹಿತ ಆಗಿದ್ರೆ ನಿಜ ಹೇಳು. ನಾನು ಅಂಗಡಿಗೆ ಬಂದಾಗ ನೀನು ನನ್ನ ಸ್ನೇಹಿತನಿಗೆ ಬಾಮೈದ ಅಂತ ಹೇಳ್ದಲ್ಲ, ಯಾಕೋ ಅವನು ಯಾರು ಅಂತ ಕೇಳಿದೆ. ಅದಕ್ಕೆ ಅವನು, "ಸುಮ್ಮನೆ ತಮಾಷೆ ಮಾಡಿದೆ ಗುರು, ಆ ರೀತಿ ಏನಿಲ್ಲ ಬಿಡು" ಅಂತ ಅಂದ. ಅದಕ್ಕೆ ನಾನು, "ನೀನು ಹೇಳಲ್ಲ ಅಂತ ಗೊತ್ತು ಬಿಡೋ, ಥೂ" ಅಂತ ಉಗಿದು ಹೋಗುತ್ತಿದ್ದೆ. ಅವನು, "ಬಾರೋ ಇಲ್ಲಿ ಯೋಗಿ" ಅಂತ ಕರೆದ. ನಾನು, "ಏನು ಹೇಳು" ಅಂದೆ. ಅವನು ನಿಮ್ಮ ಅಕ್ಕಗೆ ಲೈನ್ ಹೊಡಿತಿದ್ದಾನೆ ಗುರು ಅಂತ ಅಂದ. ನನಗೆ ಒಂದು ಕ್ಷಣ ಕೈಕಾಲು ಅದುರತೊಡಗಿದವು. ಅದಕ್ಕೆ ನಾನು, "ಏನು ಹೇಳ್ತಿದ್ಯಾ ಚಂದನ್? ಅದು ಹೇಗೋ ಸಾಧ್ಯ? ಇವನನ್ನು ನೆನ್ನೆನೇ ಅಕ್ಕನ ಬರ್ತ್ಡೇಯಲ್ಲಿ ನೋಡಿದ್ದು" ಅಂದೆ. ಅದಕ್ಕೆ ಅವನು, "ಹ್ಞೂ ಗುರು, ನೀನು ಅವತ್ತೇ ನೋಡಿದ್ದು. ಆದರೆ ನಿಮ್ಮ ಅಕ್ಕನ ಜೊತೆ ಇವನು ತುಂಬ ದಿನದಿಂದ ಓಡಾಡ್ತಿದ್ದ" ಅಂತ ಅಂದ. ನನಗೆ ನಂಬೋಕೆ ಆಗಲಿಲ್ಲ. ಅದಕ್ಕೆ, "ಚಂದನ್, ಸುಳ್ಳು ಹೇಳ್ಬೇಡ, ಸುಮ್ಮನೆ ಹೇಳ, ಯಾರೋ ಅವನು" ಅಂದೆ. ಚಂದನ್, ನಿನಗೆ ನಿಜ ಗೊತ್ತಾಗಬೇಕು ಅಂದರೆ ನನ್ನ ಜೊತೆ ನಾಳೆ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿಗೆ ಬಾ, ಆಗ ನಿನಗೆ ಗೊತ್ತಾಗುತ್ತೆ ಅಂದ. ಸರಿ ಅಂತ ಅಂದೆ. ಅವನು ಹೇಳಿದ ಪ್ರಕಾರನೇ ನಾವು ಒಂದು ರೆಸಾರ್ಟ್ಗೆ ಹೋಗಿ ಒಂದು ರೂಮ್ ಬುಕ್ ಮಾಡಿದ್ವಿ. ಸಂಜೆ ಸರಿಯಾಗಿ ಅಕ್ಕನು ಅದೇ ರೆಸಾರ್ಟ್ಗೆ ಬಂದಳು. ನಾವು ಅಕ್ಕನನ್ನು ನೋಡುತ್ತಲೇ ಇದ್ವಿ. ಅದೇ ರೆಸಾರ್ಟ್ಗೆ ಅವನು ಕೂಡ ಬಂದ. ನನಗೆ ಇದ್ದ ಸಂಶಯ ಬಿಡಿಯಾಗಿ ಅರ್ಥವಾಗ್ತಾ ಹೋಯಿತು. ಅಕ್ಕ ರೂಮನ್ನು ಆಗಲೇ ಬುಕ್ ಮಾಡಿದ್ದಳು. ಅವನು ಕೂಡ ಅಕ್ಕನ ರೂಮಿಗೆ ಹೋದ. ಅದಕ್ಕೆ ನಾನು, "ಚಂದನ್, ಇವಾಗ ಏನು ಮಾಡೋದು? ಅವರಿಬ್ಬರು ಏನು ಮಾಡ್ತಿದ್ದಾರೆ?"
ಅಂತ ಹೇಗೆ ಕಂಡುಹಿಡಿಯೋದು ಅಂದೆ. ಅದಕ್ಕೆ ಅವನು, ನೀನು ಇಷ್ಟಕ್ಕೆ ಹಿಂಗಾಡಿದ್ರೆ ಹೇಗೆ ಯೋಗಿ, ಇನ್ನೂ ಬೇಕಾದಷ್ಟು ಇದೆ ನೀನು ನೋಡೋದು, ಆದರೆ ನೀನು ಶಾಕ್ ಆಗಬಾರ್ದು ಸರಿನಾ ಅಂತ ಅಂದ. ನಾನು ಸರಿ ಅಂದೆ. ಅವನು ಅಕ್ಕನ ಜೊತೆ ಇದ್ದವನಿಗೆ ಕಾಲ್ ಮಾಡಿ ಎಲ್ಲಿದ್ಯಾ ಅಂತ ಕೇಳ್ದ. ಅದಕ್ಕೆ ಅವನು ರೆಸಾರ್ಟ್ನಲ್ಲಿ ಇದ್ದೀನಿ ಅಂತ ಅಂದ. ಚಂದನ್ ಸರಿ ನಾನು ಬರ್ತೀನಿ ಇರು ಅಂತ ಅಂದ. ಅವನು ಓಕೆ ಅಂದ. ಚಂದನ್ ನನಗೆ ಹಿಂಬಾಲಿಸಿಕೊಂಡು ಬಾರೋ ನೀನು ಅಂತ ಅಂದ. ನಾನು ಚಂದನನ್ನು ಹಿಂಬಾಲಿಸಿಕೊಂಡು ಹೋದೆ. ಚಂದನ್ ಸೀದಾ ರೂಮ್ ಒಳಗೆ ಹೋದ. ನಾನು ಅವನ ಹಿಂದೆನೇ ಬಗ್ಗಿಕೊಂಡು ಅಲ್ಲೇ ಇದ್ದ ಮಂಚದ ಕೆಳಗೆ ತೂರಿದೆ. ಅವನು ಅಕ್ಕನ ಜೊತೆ ಇದ್ದವನ ಜೊತೆ ಮಾತನಾಡುತ್ತಿದ್ದ. ಅವನ ಹೆಸರು ಹರ್ಷ. ಚಂದನ್, ಏನೋ ಹರ್ಷ ಇವತ್ತು ತುಂಬ ಖುಷಿಯಾಗಿದ್ಯಾ ಅಂತಿದ್ದ. ಅವನು ತುಂಬ ಖುಷಿಯಾಗಿದ್ದೆ, ಆದರೆ ನೀನು ಬಂದಲ್ಲ ಅದಕ್ಕೆ ನನಗೆ ದುಃಖ ಆಯಿತು ಅಂದ. ಅದಕ್ಕೆ ಚಂದನ್, ಏನಾಗಲ್ಲ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊ ಅಂತ ಹರ್ಷ ಅಂದ. ಹರ್ಷ ಬಟ್ಟೆ ಬಿಚ್ಚಿ ಅಕ್ಕನಿಗೆ ಎತ್ತಿ ಹಾಕಲು ಕಂಬವನ್ನು ನಿಗುರಿಸಿದ. ಚಂದನ್ ಅಕ್ಕನನ್ನು ನೋಡ್ತಾನೆ ಇದ್ದ. ಅದಕ್ಕೆ ಅಕ್ಕ, ಏನೋ ಚಂದನ್, ನನ್ನ ತಮ್ಮನಿಗೆ ಏನಾದರೂ ವಿಷಯ ಹೇಳಿದ್ಯೇನೋ ಅಂತ ಕೇಳಿದ್ಲು. ಅದಕ್ಕೆ ಚಂದನ್, ಇಲ್ಲ ಅಕ್ಕ ಹೇಳಿಲ್ಲ, ಅವನಿಗೆ ವಿಷಯನೇ ಗೊತ್ತಿಲ್ಲ ಅಂತ ಅಂದ. ಅದಕ್ಕೆ ಅಕ್ಕ, ಸರಿ ಕಣೋ ಅಂತ ಬಟ್ಟೆ ಕಳಿಸಿ ಬ್ರಾನಲ್ಲೇ ಇದ್ದಳು. ಅವಳ ಹೆಡ್ಲೈಟನ್ನು ಚಂದನ್ ಗುರಾಯಿಸುತ್ತಿದ್ದ. ಹರ್ಷ ಅಕ್ಕನ ಬುಡಕ್ಕೆ ಕೈ ಹಾಕಿ ತಿವಿಯುತ್ತಿದ್ದ. ಚಂದನ್ ಮೆಲ್ಲಗೆ ನೋಡುತ್ತಾ ಅಕ್ಕನ ಪಕ್ಕ ಹೋಗಿ ಕುಳಿತುಕೊಂಡ. ನಾನು ಇವರಿಬ್ಬರನ್ನು ಅಕ್ಕನಿಗೆ ಏನು ಮಾಡ್ತಿದ್ದಾರೆ ಅಂತ ಎದ್ದು ಇಣುಕಿ ನೋಡಿದೆ. ಅಕ್ಕನ ಕಾಲು ಅಗಲಿಸಿಕೊಂಡು ಮಾಡಿಸಿಕೊಳ್ಳುತ್ತಿದ್ದಳು. ಚಂದನ್ ಅಕ್ಕದ ಮುಖದ ಪಕ್ಕದಲ್ಲಿ ಕುಳಿತುಕೊಂಡು ನೋಡ್ತಿದ್ದ. ಹರ್ಷ ಅಕ್ಕನ ಬುಡಕ್ಕೆ ನಾಲಿಗೆ ಹಾಕಲು ಆಡಿಸಲು ಶುರು ಮಾಡಿದ. ಆಗ ಅಕ್ಕ ಸೊಂಟ ಮತ್ತೆ ಅವಳ ಹಿಂದೆಯ ದಿಬ್ಬಗಳನ್ನು ಮೇಲೆತ್ತಿ ಎತ್ತಿಕೊಂಡು ಏಯ್ ಅನ್ನುತ್ತಿದ್ದಳು. ಅದಕ್ಕೆ ಚಂದನ್ ನೋಡ್ತಾನೆ ಅಕ್ಕನ ಬಿಂದಿಗೆ ಗಾತ್ರದ ಹೆಡ್ಲೈಟ್ಗೆ ಬಾಯಿ ಹಾಕಿಬಿಟ್ಟ. ಹರ್ಷ ಅವನ ಕೆಲಸವನ್ನು ಅವನು ಅಚ್ಚುಕಟ್ಟಾಗಿ ಮಾಡ್ತಿದ್ದ. ಅಕ್ಕ ಏನು ಚಂದು ಅಂತ ತವಲೆ ಸವರುತ್ತಿದ್ದಳು. ಅವನು ರೇಖಕ್ಕ ತುಂಬ ಹೊಟ್ಟೆ ಹಸಿದಿದೆ ಅಂತ ಸೀಪ್ತಾ ಬಾಯಿಯಲ್ಲಿ ಎಳೆದುಕೊಂಡು ನೀರು ನುಂಗುತ್ತಿದ್ದ. ಅದಕ್ಕೆ ಅಕ್ಕ, ಏನು ಬೇಕು ಚಿನ್ನು ನಿನಗೆ, ತಗೊಳ್ಳೋ, ಹೊಟ್ಟೆ ತುಂಬ ತಗೊಳ್ಳೋ ಅಂತ ಅನ್ನುತ್ತಿದ್ದಳು. ಹರ್ಷ ಬುಡಕ್ಕೆ ಅವನ ಎತ್ತಿನ ಬಂಡಿಯನ್ನು ಮಲ್ಲಿಗೆ ಹೂವಿನಂತೆ ನುಗ್ಗಿಸಿದ. ಮತ್ತೆ ಅಕ್ಕ, ಏಯ್ ಹರ್ಷ ಅಂತ ಚಂದನ್ ಮುಖ ಹಿಡಿದು ಇನ್ನೂ ಜಾಸ್ತಿ ಅಮಿಕಿಕೊಂಡಳು. ಅವನ ಬಾಯಿಯೊಳಗೆ ಪೂರ್ತಿಯಾಗಿ ಅಕ್ಕನ ಹೆಡ್ಲೈಟನ್ನು ಹೋಯಿತು. ಅವನು ಮಾತನಾಡದೆ 2 ಹೆಡ್ಲೈಟನ್ನು ಹಿಡಿದುಕೊಂಡು ಅವನ ಕಂಬವನ್ನು ಅಲ್ಲಾಡಿಸಿಕೊಳ್ಳುತ್ತಿದ್ದ. ಇತ್ತ ಹರ್ಷ ಎತ್ತಿನ ಗಾಡಿಯಲ್ಲಿ ಇದ್ದ 2 ಎತ್ತುಗಳ ಸಮೇತ ಒಳಗೆ ನೂಕಿದ. ಅದಕ್ಕೆ ಅಕ್ಕ, ಏಯ್ ಹರ್ಷ ಅಂತ ಚಂದನನ್ನು ಬಿಟ್ಟು ಹರ್ಷನ ತಲೆ ಸವರುತ್ತಿದ್ದಳು. ಅದಕ್ಕೆ ಚಂದನ್, ರೇಖಕ್ಕ ಅಂತ ಮಲ್ಲಿಗೆಯಂತಹ ತುಟಿಯನ್ನು ಸೀಪ್ಕೊಂಡು ಅಕ್ಕನ ಹಿಂದೆ ದಿಬ್ಬಗಳ ನಡುವೆ ಇರುವ ಸಂದಿಗೆ ಬೆರಳು ಹಾಕ್ತ. ನಂತರ ಹರ್ಷನಿಗೆ ಮಾಡಿ ಸುಸ್ತಾಗಿ ಅವನ ಸಾಮಾನಿನಲ್ಲಿ ಶಕ್ತಿ ಕಮ್ಮಿಯಾಯಿತು. ಅದಕ್ಕೆ ಅವನು ಅಕ್ಕನ ಹೆಡ್ಲೈಟ್ಗೆ ಬಾಯಿ ಹಾಕಲು ಬಂದ. ಚಂದನ್ ಅಕ್ಕನ ಹೆಡ್ಲೈಟ್ ಬಿಟ್ಟು ಬುಡದ ಮೇಲಿರುವ ಬೆರಳುಗಳಿಗೆ ಕೈ ಹಾಕಿ ಬುಡನೇ ಅಲ್ಲಾಡುವವರೆಗೆ ಉಜ್ಜುತ್ತಿದ್ದ. ಅಕ್ಕನ ಹೆಡ್ಲೈಟನ್ನು ಅವನು ಸೀಪ್ತಾ ಇದ್ದ. ಚಂದನ್ ಬುಡಕ್ಕೆ ಕೈ ಹಾಕಿ ಉಜ್ಜಿ ನಂತರ ಸೀಪಲು ಮುಂದಾದ. ಅಕ್ಕನಿಗೆ ಇವರಿಬ್ಬರು ಕೊಡ್ತಿದ್ದ ಸಂತೋಷಕ್ಕೆ ಅವಳು ಅರ್ಧ ನಿದ್ದೆಗೆ ಜಾರಿದಳು. ಇದನ್ನೆಲ್ಲ ನೋಡಿದ ನನ್ನ ಎತ್ತಿನ ಬಂಡಿ ಎದ್ದು ನಿಂತಿತು. ನಮ್ಮ ಮನೆ ಹಣ್ಣನ್ನು ಇವರು ರುಚಿ ನೋಡ್ತಿದ್ದಾರಲ್ಲ ಅಂತ ಎದ್ದು ನಾನು ಅಕ್ಕನ ತೊಡೆಗೆ ಕೈ ಹಾಕಿ ಸವರುತ್ತಿದ್ದೆ. ಆದರೆ ಅಕ್ಕನಿಗೆ ಇವರು ಕೊಡ್ತಿದ್ದ ಸಂತೋಷದ ಮುಂದೆ ನಾನು ಉಜ್ಜುತ್ತಿದ್ದುದು ಅರಿವಿಗೆ ಬಂದಿರಲಿಲ್ಲ. ಅಕ್ಕ ತೊಡೆ ಒಳ್ಳೆ ಆಲದ ಮರದ ಥರ ಅಗಲ ಮತ್ತು ಉದ್ದ ಇತ್ತು. ಕೈ ಹಾಕಿ ಉಜ್ಜುತ್ತಿದ್ರೆ ಆಹಾ, ಇಂಥ ಮರ ಮುಂದೆ ನನಗಿನ್ನೆಲ್ಲೂ ಸಿಗಲ್ಲ ಅಂತ ಚೆನ್ನಾಗಿ ಉಜ್ಜಿ ಮೇಲಿರುವ ಕೂದಲು ಉದುರಿದು. ನಂತರ ಚಂದನ, ನೀನು ಮೇಲೆ ಬಾರು ಅಂತ ಮೆಲ್ಲಗೆ ಕರೆದ. ಅದಕ್ಕೆ ನಾನು ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಚಂದನ್ ಅಲ್ಲೇ ಇದ್ದ ಅಕ್ಕನ ಬೆಡ್ಶೀಟನ್ನು ಅಕ್ಕನಿಗೆ ಮುಖಕ್ಕೆ ಒದಿಸಿ ನಂತರ ನಾನು, ಚಂದನ್ ನೀನು ಆಮೇಲೆ ಮಾಡುವಂತೆ ಪ್ಲೀಸ್ ಬಿಡೋ, ನಾನು ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಹರ್ಷ ಮತ್ತೆ ಚಂದನ್ ಅಕ್ಕನ ಹೆಡ್ಲೈಟನ್ನು ಇಚ್ಚಿಕತೊಡಗಿದ್ರು. ನಾನು ನನ್ನ ಎತ್ತಿನ ಗಾಡಿಯನ್ನು ನಿಗುರಿಸಿ ಎತ್ತಿ ಅಕ್ಕನ ಸಾಮಾನಿನ ಒಳಗೆ ತಳ್ಳಿದೆ. ಅಕ್ಕನದು ಅಗಲ ಇದ್ದುದರಿಂದ ನಂದು ಸಲೀಸಾಗಿ ಒಳಗೆ ಹೋಯಿತು. ಆದರೆ ಅಕ್ಕನದು ತೊಡೆ ದಪ್ಪ ಹಾಗೂ ಅಗಲ ಇದ್ದುದರಿಂದ ಪಚ್ಚಂತ ಸೌಂಡ್ ಬರ್ತಿತ್ತು. ಅದಕ್ಕೆ ಹರ್ಷ ನನ್ನ ಕಿವಿ ಹತ್ತಿರ ಬಂದು, ಗುರು ನಿಧಾನಕ್ಕೆ ಮಾಡು, ಇಲ್ಲಾಂದರೆ ನಿಮ್ಮ ಅಕ್ಕನಿಗೆ ಎಚ್ಚರವಾಗುತ್ತೆ ಅಂತ ಅಂದ. ಅದಕ್ಕೆ ನಾನು ಸರಿ ಅಂತ ಮೆಲ್ಲಗೆ ಶಬ್ದ ಬಾರದೇ ಇರುವ ಹಾಗೆ ಮಾಡ್ತಿದ್ದೆ. ನನ್ನ ಸಾಮಾನಲ್ಲಿ ಮಜ್ಜಿಗೆ ಬರೋದು ತೀರಾ ಲೇಟ್ ಆಯಿತು. ಏಕೆಂದರೆ ಅಕ್ಕನ ಬುಡದ ಆಳ ತುಂಬ ಉದ್ದ ಇದ್ದುದರಿಂದ ನನ್ನ ಎತ್ತಿನ ಗಾಡಿ ತಳಕ್ಕೆ ಮುಟ್ಟಲಿಲ್ಲ. ಆದ್ರೂ ತೂರಿಸಿ ಮಾಡಿದ್ದಕ್ಕೆ ಸ್ವಲ್ಪ ಮಜ್ಜಿಗೆ ಹೊರಗೆ ಬಂತು ಅಷ್ಟೇ. ನಂತರ ನಾನು ಹರ್ಷನಿಗೆ ಮತ್ತು ಚಂದನ್ಗೆ, ನೀವು ಬುಡಕ್ಕೆ ಬನ್ನಿ,
ನಾನು ಅಕ್ಕನ ಜಾಮೂನ್ಗೆ ಬಾಯಿ ಹಾಕ್ತೀನಿ ಅಂತ ಅಂದೆ. ಸರಿ ಅಂತ ಅವರು ಮುಂದೆ ಬಂದರು. ಚಂದನ್ ಬುಡದ ಬೆಲ್ಲವನ್ನು ನೆಕ್ತಿದ್ದ. ಹರ್ಷ ಹಿಂದೆಯೇ ಪಪ್ಪಾಯಿ ಹಣ್ಣನ್ನು ಮುಟ್ಟಿ ತಟ್ಟಿ ಹಾಕುತ್ತಿದ್ದ. ನಾನು ಅಕ್ಕನ 2 ಹೆಡ್ಲೈಟನ್ನು ಹಿಡಿದು ನುಂಗೋಕೆ ಹೋದೆ. ಅಷ್ಟು ಅಗಲವಾದ ಹೆಡ್ಲೈಟ್ ಬಾಯಿಯೊಳಗೆ ಹೋಗಲಿಲ್ಲ. ಅದಕ್ಕೆ ಮೇಲಿದ್ದ ಕಪ್ಪು ಚುಕ್ಕೆಯನ್ನು ನಾಲಿಗೆ ಆಡಿಸಿ ನಂತರ ಚುಕ್ಕೆಯನ್ನು ಮಾತ್ರ ಎಳೆದು ಒದ್ದೆ ಮಾಡಿದೆ. ನಂತರ ಹೆಡ್ಲೈಟನ್ನು ಇಸುಕಿ ಮುತ್ತು ಕೊಟ್ಟೆ. ಅವಳು ನನ್ನ ತಲೆಯನ್ನು ಸವರುತ್ತಿದ್ದಳು. ನಾನು ಆಹಾ ಎಷ್ಟು ಚೆನ್ನಾಗಿ ಸವರುತ್ತಿದ್ದಾಳೆ ಅಂತ ಅವಳ ಕೆನ್ನೆಗೆ ಒಂದು ಚುಮ್ಮ ಕೊಟ್ಟು ಪೂರ್ತಿ ಅವಳ ಹೆಡ್ಲೈಟನ್ನು ಒದ್ದೆ ಮಾಡಿದೆ. ಇತ್ತ ನನ್ನ ಇಬ್ಬರು ಸ್ನೇಹಿತರು ಅಕ್ಕನ ಬುಡವನ್ನು ಒದ್ದೆ ಮಾಡಿದರು. ನಂತರ 3 ಜನ ಸೇರಿಕೊಂಡು ಬುಡವನ್ನು ಉಜ್ಜಿ ಬೆಚ್ಚಗೆ ಮಾಡಿದೆವು. ನಂತರ ಚಂದನ್ ಮತ್ತು ಹರ್ಷ ಮುಂದಕ್ಕೆ ಇಬ್ಬರದ್ದು ಸಾಮಾನು ಒಟ್ಟಿಗೆ ತೂರಿಸಿದರು. ನಾನು ದಿಬ್ಬಗಳ ಸಂದಿಗೆ ನನ್ನ ಎತ್ತಿನ ಗಾಡಿಯನ್ನು ತೂರಿಸಿ ಹಾಕಿ ಮಾಡುತ್ತಿದ್ದೆವು. ಅಕ್ಕನ ಮೈಯೆಲ್ಲ ಗುಲಗುಲ ಅಂತ ಶೇಕ್ ಆಗ್ತಿತ್ತು. ಅಬ್ಬಬ್ಬಾ ಎಷ್ಟು ಸಲ ದಿಂಗಿದ್ರು ಕಮ್ಮಿನೇ ಅಂದುಕೊಂಡೆ. ನಂತರ ಅಕ್ಕನಿಗೆ ಎಚ್ಚರವಾದರೆ ಗೊತ್ತಾಗುತ್ತೆ ಅಂತ ಎದ್ದು ಮನೆಗೆ ಹೋದೆ. ಆದರೆ ಚಂದನ್ ಮತ್ತು ಹರ್ಷ ಅವರು ಮಾಡಿದ್ದು ಅಲ್ಲದೆ ಅವರ ಸ್ನೇಹಿತರನ್ನೂ ಕರೆಸಿಕೊಂಡು ಮಾಡಿಸಿದರು. ಅಕ್ಕ ಮಾಡಿಸಿಕೊಂಡು ಮನೆಗೆ ಬಂದಳು. ಅವತ್ತು ಹೆಡ್ಲೈಟ್ ಅವಳದು ಸಿಕ್ಕಾಪಟ್ಟೆ ಊದಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.